ಹೇಗಿದ್ದೀರಿ? ನಾನೀಗ 4 ಗಂಟೆ ಆಯಿತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಆ್ಯಕ್ಚುಲಿ ನಾವು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ, ರಿಟರ್ನ್. ಸೊ ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಆಯಿತು, ಸ್ವಲ್ಪ ಬಾಕಿ ಉಂಟು ಇನ್ನು ಮಾಡಲಿಕ್ಕೆ. ಹಾಗೆ ನೋಡಬೇಕು, ನಾಳೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಹೊರಡೋದು ಅಂತ ಅಂದ್ಕೊಂಡಿದ್ದೇವೆ. ಎಲ್ಲ ರಜೆ ಕಳೆದು ಹೋಗ್ತಾರಲ್ಲ, ಹಾಗೆ ಟ್ರಾಫಿಕ್ ಇರ್ಬೋದೇನೋ ಅಂತ ನೋಡಬೇಕು. ಘಾಟಿಯಲ್ಲಿ ಮೊನ್ನೆ ತುಂಬ ಟ್ರಾಫಿಕ್ ಇತ್ತು, ನಾಳೆ ನೋಡಬೇಕು. ಎಂತ 9 ಗಂಟೆ ಅಷ್ಟು ಹೊರಟ್ರೆ ಒಂದು ಸಾಯಂಕಾಲ ಆಗೋಷ್ಟೊತ್ತಿಗೆ ರೀಚ್ ಆಗ್ತೇವೆ. ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನೀವೆಲ್ಲ ನೋಡಿದ್ದೀರಿ ಅಂದ್ಕೊಳ್ತೇನೆ. ನಾನು ಅದರಲ್ಲಿ ನಮ್ಮ ಊರು ಎಲ್ಲಿರೋದು ಅಷ್ಟೇ ಹೇಳಿದ್ದು. ಸೊ ನಮ್ಮದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಊರು ಬಂದು ಪೆರ್ಲದ ಹತ್ರ ಪರ್ತಿಕಾರು ಅಂತ ಹೇಳಿ. ನನ್ನ ತಾಯಿ ಮನೆ ಇರೋದು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ, ಅದೇ ಪಂಜ ಅಂತ ಹೇಳಿದೆಲ್ಲ, ಅಲ್ಲಿಂದ ಅಲ್ಲಿ ಪಂಜ ದೇವಸ್ಥಾನ ಸಿಗ್ತದೆ, ಅಲ್ಲಿಂದ ಎಷ್ಟೊಂದು ಅರ್ಧ 3/4 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಹಸ್ಬೆಂಡ್ ಎಲ್ಲ ಅವರು ಚಿಕ್ಕದಿರುವಾಗಲೇ ಬಂದಿದ್ದಾರೆ ಅಲ್ಲಿಂದ, ಪೆರ್ಲ ಅಂತ ಹೇಳಿದೆಲ್ಲ ಅಲ್ಲಿಂದ. ಸೊ ಇಲ್ಲಿ ನನ್ನ ತಾಯಿ ಮನೆಯಿಂದ ಒಂದು 5-6 ಕಿಲೋಮೀಟರ್ ಇದೆ, ಕೂತ್ಕುಂಜ ಅಂತ ಹೇಳಿ. ಸೊ ಅಲ್ಲಿ ಅವರ ಅಜ್ಜಿ ಮನೆ ಉಂಟು, ಅಲ್ಲಿಗೆ ಅವರು ಬರ್ತಾ ಇದ್ದದ್ದೆಲ್ಲ. ಊರಿಗೆ ಬರೋದು ಅಂದರೆ ಅಲ್ಲಿಗೆ ಬರ್ತಾ ಇದ್ದದ್ದು. ಸೊ ನನ್ನನ್ನು ಮದುವೆ ಮಾಡಿಕೊಟ್ಟದ್ದು ಪೆರ್ಲದ ಹತ್ರ ಪರ್ತಿಕಾರು ಅಂತ ನಮ್ಮ ಮನೆ ಇರೋದು, ಮನೆ ಹೆಸರು. ಹಾಗೆ ನಾವು ಊರಿಗೆ ಬರೋದು ಅಂತಾದರೆ ಇಲ್ಲೇ, ಇವಾಗ ಅಲ್ಲಿಗೆ ಇವರ ಅಜ್ಜಿ ಮನೆಗೆ ಅಥವಾ ಇಲ್ಲಿ ನನ್ನ ತಾಯಿ ಮನೆಗೆ. ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಚಪಾತಿಗೆ ಬದನೆಕಾಯಿ ಗೊಜ್ಜು. ನಾನು ನನ್ನ ಚಾನಲಲ್ಲಿ ಇದೆ ಆ ರೆಸಿಪಿ, ಚೆಕ್ ಮಾಡಿ. ನಾನು ಮೊನ್ನೆ ಮಾಡಿದ್ದು ಊಟಕ್ಕೆ, ಇವತ್ತು ಮಾಡೋದು ಚಪಾತಿಗೆ. ನೋಡಬೇಕು ಚಪಾತಿಗೆ ಹೇಗಾಗ್ತದೆ ಅಂತ. ಬದನೆಕಾಯಿ ಕೊರಿತಾ ಇದ್ದೇನೆ, ಹಾಳೆಲ್ಲ ಉಂಟು ಸುಮಾರು ನೋಡಿ. ಆಗ ಮಗಳು ನಿದ್ದೆ ಮಾಡಿದ್ಲು, ಅವಳು ಎದ್ಲು, ಹಾಗೆ ಆಗ ವಿಡಿಯೋ ಅಲ್ಲಿಗೆ ಸ್ಟಾಪ್ ಆಯಿತು. ಅಲ್ಲಿಂದ ಮತ್ತೆ ಹಸ್ಬೆಂಡ್ ಎಲ್ಲ ಉಡುಪಿಯಲ್ಲಿ ಎಲ್ಲ ಕಾಲೇಜಿಗೆಲ್ಲ ಹೋದ್ದು. ಅದೆಲ್ಲ ಆಗಿ ಅವರು ಬೆಂಗಳೂರಿಗೆ 2012 ಅಂತ ಕಾಣಬೇಕು ಹೋಗಿ ಇದು ಜಾಬ್ ಸ್ಟಾರ್ಟ್ ಮಾಡಿದ್ದು. ಅವರು ಹೋಗಿ ಒಂದು 15 ವರ್ಷ ಆಯಿತು ಕಾಣಬೇಕು. 2012 ಅಂದರೆ ಅದೇ 10-12 ವರ್ಷ ಆಯಿತು. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದ್ದೆ, ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿ, ನಾನು BCom ಮಾಡಿದ್ದು ಸುಬ್ರಹ್ಮಣ್ಯ ಕಾಲೇಜಲ್ಲಿ. ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ಬೆಂಗಳೂರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇದು ICME ಅಂತ ಕೋರ್ಸ್, CA ಥರನೇ ಅದು ಕೂಡ, ಅದನ್ನು ಮಾಡಲಿಕ್ಕೆ ಅಂತ ಹೋಗಿ ಅಲ್ಲೇ ಒಬ್ಬರು CA ಅಂಡರಲ್ಲಿ ಜಾಬ್ ಮಾಡಿಕೊಂಡಿದ್ದೆ. ಜಾಬ್ ಮಾಡಿಕೊಂಡಿರುವಾಗ ಜಾಬ್ ಸ್ಟಾರ್ಟ್ ಮಾಡಿ ಒಂದು 4 ತಿಂಗಳಾಗುವಾಗ ನನಗೆ ಇದು ಡೆಂಗ್ಯೂ ಜ್ವರ ಬಂತು. ಆವಾಗ ನಾನು ಫ್ರೆಂಡ್ಸ್ ಎಲ್ಲ PGಯಲ್ಲಿದ್ದೆವು. ಜ್ವರ ಬಂದಾದ ನಂತರ ನಾನು ಅಮ್ಮ ಬಂದು ಕರ್ಕೊಂಡು ಬಂದರು ಇಲ್ಲಿಗೆ. ಅಲ್ಲಿದ್ದ ಜಾಬ್ ಎಲ್ಲ ಬಿಟ್ಟೆ, ಕಲಿಯೋದು ಕೂಡ ನಿಂತಿತ್ತು ಅಲ್ಲಿಗೆ. ಆಮೇಲೆ
ಹಾಸ್ಪಿಟಲಲ್ಲಿ ಹೋಗಿ 1 ವೀಕ್ ಬೇಕಾಗಿದೆ, ಅಂದರೆ ಸ್ವಲ್ಪ ಜೋರೇ ಆಗಿತ್ತು. ಮತ್ತು ಕಮ್ಮೆಲ್ಲ ಆದ ನಂತರ ಬೆಂಗಳೂರಿಗೆ ಹೋಗಿ ಎಲ್ಲ ನನ್ನ ಬಟ್ಟೆ ಅದೆಲ್ಲ ತಗೊಂಡು ಬಂದದ್ದು. ಮತ್ತು ಇಲ್ಲಿ 2016ರಲ್ಲಿ ಮ್ಯಾರೇಜ್ ಆಯಿತು. 2016 ಮೇ 1 ನಮ್ಮದು ಮ್ಯಾರೇಜ್ ಡೇಟು. ನಂತರ ಅದೇ ನೆಕ್ಸ್ಟ್ ಫಸ್ಟ್ ಟೈಮು ಇದು ಕಾಲೇಜ್ ಆಗಿ ಹೋದ್ದು ಬೆಂಗಳೂರಿಗೆ. ಸೆಕೆಂಡ್ ಟೈಮ್ ಅಂತ ಹೋದ್ದು ಅದೇ ಮ್ಯಾರೇಜ್ ಆಗಿ ಹೋದೆ ಬೆಂಗಳೂರಿಗೆ. ನಾವಲ್ಲೇ ಸೆಟ್ಲ್ ಆಗಿದ್ದೇವೆ. ಅದಾದಮೇಲೆ 2000 ಅಲ್ಲ, ಆಮೇಲೆ ಒಂದು ಕಂಪನಿಯಲ್ಲಿ ಜಾಬಿಗೆ ಹೋಗ್ತಾ ಇದ್ದೆ ಫಸ್ಟಿಗೆ. ಮತ್ತು ಅದ್ವಿಕಾನ ಪ್ರೆಗ್ನೆಂಟ್ ಆದಾಗ ಜಾಬ್ ಬಿಟ್ಟೆ. ಅಂದರೆ ಬಸ್ಸಲ್ಲೆಲ್ಲ ಹೋಗಬೇಕಿತ್ತು, ಕಷ್ಟ ಆಗ್ತದೆ ಅಂತೇಳಿ ಅವಾಗ ಜಾಬ್ ಬಿಟ್ಟವಳು ಮತ್ತೆ ಇಲ್ಲಿ ತನಕ ಜಾಬಿಗೆ ಹೋಗಲಿಲ್ಲ. 2018ರಲ್ಲಿ ಅದ್ವಿಕಾ ಹುಟ್ಟಿದ್ದು. ಹಾಗೆ ಆಮೇಲೆ ಇವಳು ಅದ್ರಿತಿ ಹುಟ್ಟಿದ್ದು 2023 ಏಪ್ರಿಲ್ 15. ಅದ್ವಿಕಂದು 2018 ಆಗಸ್ಟ್ 19. ಅದ್ವಿಕಾ ಹುಟ್ಟಿ ಒಂದು 6 ತಿಂಗಳಲ್ಲಿ ನನ್ನ ಮೈದುನನಿಗೆ ಮದುವೆ ಇತ್ತು. ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಿದ್ದ ಅವಳು ಮೈದುನ ಹೆಂಡತಿ ತಂಗಿ ಆಗಬೇಕು. ಮೊದಲೇ ನನಗೆ ಚಿಕ್ಕಮ್ಮನ ಮಗಳು ತಂಗಿ ಕೂಡ, ಅವಳೇ ನಮ್ಮ ಮನೆಗೆ ಬಂದದ್ದು. ಹಾಗೆ ಆಮೇಲೆ ಅವರಿಗೆ ಒಬ್ಬ ಮಗ ಹುಟ್ಟಿದ, ಅದ್ವೈತ್ ಕೃಷ್ಣ ಅಂತ ಹೇಳಿ. ನಾನು ವಿಡಿಯೋದಲ್ಲಿ ಹೇಳಿದ್ದೆ ಇದನ್ನು, ಅದ್ವೈತ್ ಕೃಷ್ಣ ಅಂತ ಮಗ ಇದ್ದಾನೆ ಅವರಿಗೆ ಅಂತ. ತರಕಾರಿ ಎಲ್ಲ ಕೊರ್ದಿಟ್ಟೆ, ಇನ್ನು ಸ್ವಲ್ಪ ಮತ್ತೆ ಮಾಡೋದು. ಹಾಗೆ ಮತ್ತೆ ಇನ್ನೊಂದು ಹೇಳಲಿಕ್ಕಿತ್ತು, ನಮ್ಮ ಜೊತೆ ಅತ್ತೆ ಕೂಡ ಇದ್ದಾರೆ, ಮೊನ್ನೆ ಹೇಳಿದ್ದೆ. ಹಾಗೆ ಆಮೇಲೆ ನಾನು ಮತ್ತು ನನ್ನ ತಮ್ಮ 2 ಮಕ್ಕಳು, ಅಪ್ಪ ಅಮ್ಮಗೆ. ಅವನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ಹಾಗೆ ನನಗೂ ತಮ್ಮ, ಇವರಿಗೂ ತಮ್ಮ. ಹಾಗೆ ನಾನು ಅಂದ್ಕೊಳ್ತಾ ಇದ್ದೆ ಇನ್ನೂ ಸ್ವಲ್ಪ, ಅಂದರೆ ನನ್ನ ಬಗ್ಗೆ ಹೇಳಬೇಕು ಅಂತ ಸ್ವಲ್ಪ ವಿಷಯ ಎಲ್ಲ. ಹಾಗೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನಿಮಗೆಲ್ಲ ಈಗ ಸ್ವಲ್ಪ ಗೊತ್ತಾಗಿರ್ಬೋದು ನನ್ನ ಬಗ್ಗೆ. ಹಾಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ಲರ ಹತ್ರ. ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಬೇರೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಅಂದರೆ ಫಸ್ಟ್ ಟೈಪ್ ಅಲ್ಲ, ಅಂದರೆ ಈ ಥರ ತುಂಬ ಮಾತಾಡೋಳಲ್ಲ ನಾನು. ಹಾಗೆ ಸ್ವಲ್ಪ ಥಿಂಕ್ ಮಾಡಿ ಮಾತಾಡೋದು, ಹಾಗಾಗಿ ಅದು ಆ ಕಡೆ ಈ ಕಡೆ ಆಗ್ತದೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ತೆ.